ಇಲ್ಲಿ ಸಿಂಪಲ್ಲಾಗಿ ತೊಗರಿಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಮೊದಲು ಒಂದು ಸಲ ಬೇಳೆನ ತೊಳೆದುಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಟೊಮೆಟೊ ಇಟ್ಟು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. 2 ಸಿಳ್ಳೆ ಹೊಡಿಸ್ಬೇಕು. 2 ಸಿಳ್ಳೆ ಆದಮೇಲೆ ಈ ಟೊಮೆಟೊನ ಹೊರಗೆ ತೆಗೆದು ನಾನು ಮಗ್ಗಿಸ್ಕೊಳ್ತಾ ಇದ್ದೀನಿ ಬೇಳೆನ. ಹೀಗೆ ಮಜ್ಜಿಗೆ ಮಾಡೋದ್ರಿಂದ ನೀವು ಮಗ್ಗಿಸ್ಕೊಳ್ಬೋದು. ನೋಡಿ, ಟೊಮೆಟೊ ಮೇಲಿನ ಸಿಪ್ಪೆ ತೆಗಿತಾ ಇದ್ದೀನಿ ನಾನು. ಅದಾದಮೇಲೆ ಅದನ್ನ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ನಾನು. ಎಣ್ಣೆ, ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ನಿಮ್ಮ ಹತ್ರ ಕರಿಬೇವು ಏನಾದರೂ ಇದ್ದರೆ ಕರಿಬೇವನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ಮ್ಯಾಶ್ ಮಾಡಿರೋ ಟೊಮೆಟೊನ ಹಾಕೋತಿದ್ದೀನಿ ನಾನು. ನೋಡಿ, ಹಾಕಿದ ತಕ್ಷಣ ಮುಚ್ಚಿಡಬೇಕು, ಅಂದರೆ ಒಗ್ಗರಣೆ ಚೆನ್ನಾಗಿ ಕೂಡುತ್ತೆ ಅಂತ. ಈಗ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಈಗ ಪುಡಿ ಖಾರ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಲ್ಲ, ಉಪ್ಪು, ನಿಮ್ಮ ಹತ್ರ ನೀವೇನಾದರೂ ಟೊಮೆಟೊ ಇರಲಿಲ್ಲ ಅಂದರೆ ಹುಣಸೆ ಹಣ್ಣು ಹಾಕ್ಕೋಬೋದು. ಈಗ ನಾನು ಮಗ್ಗಿಸ್ಕೊಂಡಿರೋ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಈಗ ನೀರು ಹಾಕ್ಕೊಳ್ತಿದ್ದೀನಿ. ನೀರು ಕೂಡ ನಿಮಗೆ ಎಷ್ಟು ತಿಳಿಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಮತ್ತೆ ಕುದಿಸ್ಕೊಳ್ಬೇಕು. ನೋಡಿ, ಕುದೀತಾ ಇದೆ. ನೋಡಿ, ಈಗ ಸಾಂಬಾರು ತಯಾರಾಗಿದೆ.